ಸಂಗಮದಲ್ಲಿ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ 2026ನೇ ಸಾಲಿನ ಬಸವ ಜಯಂತಿಯನ್ನು ಏಪ್ರಿಲ್ 20 ಸೋಮವಾರದಂದು ಆಚರಿಸಲಾಗುತ್ತದೆ. ಇದು ವಿಶ್ವಗುರು ಬಸವಣ್ಣನವರ 893ನೇ ಜನ್ಮದಿನೋತ್ಸವವಾಗಿದ್ದು, ಪ್ರಮುಖ ಸರ್ಕಾರಿ ರಜಾದಿನವಾಗಿದೆ. ಕರ್ನಾಟಕದಾದ್ಯಂತ ವಿಶೇಷ ಕಾರ್ಯಕ್ರಮಗಳು, ವಚನ ಗಾಯನ ಮತ್ತು ಭವ್ಯ ಮೆರವಣಿಗೆಗಳು ನಡೆಯುತ್ತವೆ. ಇಂದು ಕೂಡಲ ಸಂಗಮದಲ್ಲಿ ಅಣ್ಣಾ ಬಸವಣ್ಣನವರ ಐಕ್ಯ ಮಂಟಪದಲ್ಲಿ ಬಸವಧರ್ಮಪೀಠದ ಮಾದೀಶ್ವರ ಸ್ವಾಮೀಜಿಯವರು ಹಾಗೂ ಹಲವಾರು ಬಸವಣ್ಣನವರ ಅಭಿಮಾನಿಗಳು ಐಕ್ಯ ಮಂಟಪದಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಬಸವಣ್ಣನವರ ತತ್ವ, ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮನ್ನು ತಾವು ಕಾಯಕದಲ್ಲಿ ತೊಡಗಿಕೊಳ್ಳುವುದು ಹಾಗೂ ಬಿಡುವಿನ ಸಮಯದಲ್ಲಿ ಅವರ ವಚನಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾಗಿಸುವುದು ಸೂಕ್ತ ಎಂದು ಹೇಳಿದರು. ಅದೇ ರೀತಿಯಾಗಿ ಕೂಡಲ ಸಂಗಮದ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಶ್ರೀ ಸಂಗಮೇಶ್ವರ ದೇವಸ್ಥಾನದಿಂದ ಕೂಡಲ ಸಂಗಮದ ಗ್ರಾಮದಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಪೂಜೆಯನ್ನಿ ಸಲ್ಲಿಸಿ ಮತ್ತು ಗ್ರಾಮದಲ್ಲಿರುವ ಎತ್ತುಗಳನ್ನು ಮೆರವಣಿಗೆ ಮಾಡಿ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದ್ದರು. ಕಾರ್ಯಕ್ರಮದಲ್ಲಿ ಕೂಡಲ ಸಂಘದ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ವಿಜಯಕುಮಾರ್ ಬಾ ಅಜೂರಿ ಹಾಗೂ ಪ್ರಾಧಿಕಾರದ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ನೂರ 93ನೇ ಬಸವ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಇಂದು ಗುರು ಬಸವಣ್ಣನವರು ಹುಟ್ಟಿ 893 ವರ್ಷಗಳಾಗಿವೆ. 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಗುರು ಬಸವಣ್ಣನವರು ಸ್ತ್ರೀ ಸಮಾನತೆಗಾಗಿ ಹೋರಾಟ ಮಾಡಿದರು. ಅನೇಕ ಮೂಢಾಚಾರ, ಕಂದಾಚಾರ ಇವನ್ನೆಲ್ಲವನ್ನು ಹೋಗಲಾಡಿಸುವಂಥ ಉದ್ದೇಶ ಇಟ್ಟುಕೊಂಡು ಗುರು ಬಸವಣ್ಣನವರು ಶರಣ ಸಮಾಜವನ್ನು, ಲಿಂಗಾಯತ ಸಮಾಜವನ್ನು, ಲಿಂಗಾಯತ ಧರ್ಮವನ್ನು, ಶರಣ ಧರ್ಮವನ್ನು ಕೊಟ್ಟರು. ಅನುಭವ ಮಂಟಪದಲ್ಲಿ 770 ಅಮರಗಣಗಳನ್ನು, 1,96,000 ಗಣಗಳನ್ನು ಒಗ್ಗೂಡಿಸಿ ಆ ಒಂದು ಬಸವ ಕಲ್ಯಾಣದಲ್ಲಿ ಅದ್ಭುತವಾದಂಥ ಒಂದು ಪವಾಡವನ್ನೇ ಮಾಡಿದರು ಗುರು ಬಸವಣ್ಣನವರು. ಅಂಥ ಬಸವಣ್ಣನವರು ನಮ್ಮ ಈ ಕರ್ನಾಟಕದಲ್ಲಿ ಹುಟ್ಟಿರುವುದೇ ಹೆಮ್ಮೆಯ ವಿಷಯ. ಅದಕ್ಕಾಗಿಯೇ ಕಳೆದ ಸಲ ಕರ್ನಾಟಕ ಸರ್ಕಾರ ಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೂ ಸಹಿತ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಗುರು ಬಸವಣ್ಣನವರು ನಡೆಪರುಷ, ನುಡಿಪರುಷ, ಹಸ್ತಪರುಷ, ಮನಪರುಷ, ಹೀಗೆ ಅವರು ಏನು ಮುಟ್ಟಿದ್ರೂ ಸಹಿತ ನಡೆ, ನುಡಿ, ನಡೆ ಎಲ್ಲವೂ ಸಹಿತ ಮಹಾ ಪರುಷವಾಗಿ ಬೆಳಕು ಬರ್ತಾ ಇತ್ತು, ಹೊಮ್ತಾ ಇತ್ತು. ಆ ಪ್ರಕಾಶದಲ್ಲಿ ಎಲ್ಲರೂ ಕೂಡ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಅಫ್ಘಾನಿಸ್ತಾನದಿಂದ ಹಿಡಿದು ಬಂಗಾಳದವರೆಗೆ ಎಲ್ಲ ಸಾಧಕರು, ಸಿದ್ಧರು, ಮುಮುಕ್ಷುಗಳು ಬಂದು ಸಮಾವೇಶವಾಗ್ತಿದ್ರು ಅನುಭವ ಮಂಟಪದಲ್ಲಿ. ಅಂಥ ಬಸವಣ್ಣನವರು ಈ ಒಂದು ನಾಡಿನ ಪುಣ್ಯ. ನಾವೆಲ್ಲರೂ ಸಹಿತ ಈ ಒಂದು ದಿವಸ ಅಕ್ಷಯ ಮಾಸ, ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಆನಂದನಾಮ ಸಂವತ್ಸರದಲ್ಲಿ ಗುರು ಬಸವಣ್ಣನವರು ಹುಟ್ಟಿದ್ದು. ಆ ದಿನವನ್ನು ನಾವು ಅತ್ಯಂತ ಅರ್ಥಗರ್ಭಿತವಾಗಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನಾಡಿನಾದ್ಯಂತ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಗುರು ಬಸವಣ್ಣನವರು ಒಳ್ಳೆಯದನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸಿ ಎಲ್ಲರಿಗೂ ಶರಣಾರೆ
ಸುಕ್ಷೇತ್ರದಲ್ಲಿ ನಳನಾಮ ಸಂವತ್ಸರದೋ ಶ್ರವಣ ಶುದ್ಧ ಪಂಚಮಿಯೆಂದು ಪರಮಾತ್ಮನ ಅಣತಿ ಪಡೆದು ಪುರಿಯುಂಡ ಕರ್ಪುರದೋ ದೇವನಲ್ಲಿ ಬಯಲಾದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಈಶ್ವರನಿತ್ಯ ಪರಮ ಗುರು ಶ್ರೇಷ್ಠ ಪಥದರ್ಶಕನು ಲಿಂಗಾಯತ ಧರ್ಮ ನೀರ್ದ ಮಂಗಳಾಂಗ ಮಂತ್ರ ಪುರುಷ ಅಂಗಮನದ ಗುಣಗಳಳಿದು ಸರ್ವಾಂಗ ಲಿಂಗಿಯಾದ ಬಸವ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಶ್ರೀ ಗುರು ಬಸವಣ್ಣಂಗೆ ಶರಣಾಗುತ್ತ ಲಿಂಗ ದೇವನ ನಂಬಿ ಶರಣಗಣಕ್ಕೆ ಶರಣಾಗಿ ಕರುಣ ಪ್ರಸಾದ ಪಡೆದು ಗಣಪದರಿಯ ಮುಂದೆ ಏಕೆ ನಲಿದಾಡಲು ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಭೃಂಗ ಕುಸುಮದ ಮಧುವ ಕೇಳುವ ತೆರದಿ ಲಿಂಗದ ಆನಂದವ ಅಂಗಮನ ಕರಣಾದಿ ಗುಣಗಳು ಲಿಂಗ ಭಾವದಿ ನಾಶ ಮಾಡಿ ಲಿಂಗ ದೇವ ಶ್ರೀ ಸಚ್ಚಿದಾನಂದನ ಬೆರೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಮರಿಯ ಮುಗಿಸಿ ಪ್ರಾರ್ಥನ ಕರೆ ಪಡೆದು ಇಚ್ಛಾ ಮರಣದಿ ಪರಮನ ಬೆರೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ. ಸೂರ್ಯ